ನನ್ ಕಳ್ತನ ಮಾಡಿಲ್ಲ ಅಂದ್ರೆ ಯಾಕೆ ನಂಬ್ತಿಲ್ಲ? ಹೇಗ್ ನಂಬ್ತಾರೆ ಅಮ್ಮ? ನಾನ್ ಮೊದ್ಲಿಂದನೂ ಹೇಳ್ತಾನೆ ಇದೀನಿ, ಇಂಥ ಕೆಲ್ಸ ಎಲ್ಲ ನಿಲ್ಲಿಸ್ಬಿಡು ಅಂತ. ನೀನ್ ನನ್ ಮಾತ್ ಕೇಳಿದ್ಯಾ? ಅವ್ರ ಕಾಲ್ ಗೆಜ್ಜೆ ಕದ್ದಿದ್ದಕ್ಕೆ ಅಲ್ವಾ ತಾಳಿ ಕೂಡ ನೀನೇ ಕದ್ದಿದ್ಯಾ ಅಂತ ಹೇಳ್ತಾ ಇರೋದು. ಕಳ್ತನ ಮಾಡಿದಿದ್ರೆ ನನ್ನ ಹತ್ರ ತಾಳಿ ಇರ್ಬೇಕಿತ್ತಲ್ವಾ? ನನ್ನ ಹತ್ರ ತೋರ್ಸಕ್ ಹೇಳು, ಆಗ ಯಾವ ಶಿಕ್ಷೆ ಕೊಟ್ರು ಸಂತೋಷವಾಗಿ ತಗೊಳ್ತೀನಿ. ಅದನ್ನ ಬಿಟ್ಟು ಸಾಕ್ಷಿ ಇಲ್ದೆ ಈ ತರ ಶಿಕ್ಷೆ ಕೊಡ್ತಾರೆ ಅಂದ್ರೆ ಮಾತ್ರ ಪರಿಣಾಮ ಬೇರೆ ತರ ಇರುತ್ತೆ. ಮಾಡಿರೋ ತಪ್ಪು ಸಾಲ್ದು ಅಂತ ಎಲ್ರ ಎದುರಾಗ ನಮ್ಮನ್ನೇ ಹೆದರ್ಸ್ತಾ ಇದ್ಯಾ? ನಿನ್ಗೆ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. 4 ಚಾಟಿ ಏಟು ಮೈ ಮೇಲ್ ಬಿದ್ರೆ ನಿಜ ತಾನಾಗ್ ತಾನೇ ಹೊರಗೆ ಬರುತ್ತೆ. ಚಾಟಿ ತಗೊಂಡ್ ಮನಿ. ಅಯ್ಯೋ ಹಾಗಲ್ಲ, ಒಂದ್ ನಿಮಿಷ ಕಾಯಿರಿ ಪ್ಲೀಸ್. ಅಮ್ಮ ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ಹಲೋ ಪೊಲೀಸ್ ಸ್ಟೇಷನ್, ನೀವು ಅರ್ಜೆಂಟಾಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಹೇಳಿದ್ದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ? 1.5 ಅವರಿಂದ ಇಲ್ಲಿವರೆಗಿನ ಎಲ್ಲಾ CCTV ಫುಟೇಜ್ನು ನಾನು ನೋಡಬೇಕು. ಓಕೆ ಸರ್. ಈ ಕ್ಯಾಮ್ರಾ, ಈ ಕ್ಯಾಮ್ರಾ ತೋರಿಸಿ. ವೆಯ್ಟ್. ತಗೊಳ್ಳಿ ಮೇಡಮ್. ಸತ್ಯವತಿ, ಮತ್ತೆ ಕೇಳ್ತಾ ಇದ್ದೀನಿ, ಸಮಯ ಮಿಂಚಿಲ್ಲ. ಆ ತಾಳಿ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು, ನಿನ್ನನ್ನು ಬಿಟ್ಬಿಡ್ತೀವಿ. ಇಲ್ಲ ಅಂದ್ರೆ ಶಿಕ್ಷೆ ತಪ್ಪೋದೇ ಇಲ್ಲ. ನಮ್ಮಮ್ಮ ತಾಳಿ ತಗೊಂಡಿದ್ರೆ ತಾನೆ ಎಲ್ ಬಚ್ಚಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ. ನಮ್ಮಮ್ಮನ ಹತ್ರ ತಾಳಿ ಇಲ್ದೇ ಇರೋವಾಗ ಅವ್ರನ್ನ ಕಳ್ಳಿ ಅಂತ ಹೇಗ್ ಹೇಳ್ತೀರಾ? ಅವ್ರ ಕಳ್ತನ ಮಾಡಿದ್ದಾರೆ ಅಂತ ಸಾಕ್ಷಿ ಇಲ್ದೇನೆ ಅವ್ರ ಮೇಲ್ ಚಾವಟಿ ಏಟ್ ಬಿದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯಾ? ಎಷ್ಟೇ ಆದ್ರೂ ನೀನ್ ಕೂಡ ಈ ಕಳ್ಳಿ ಮಗಳೇ ಅಲ್ವಾ? ಅದಕ್ಕೆ ಅವಳು ಮಾಡಿರೋ ತಪ್ಪನ್ನ ಮುಚ್ಚಾಕಿ ಅವಳನ್ನ ಕಾಪಾಡ್ಬೇಕು ಅಂತ ಅನ್ಕೋತಿದ್ಯಾ? ಜಾಸ್ತಿ ಮಾತಾಡಿದ್ರೆ ಇವಾಗ ನಿನ್ನೂ ಕೂಡ ನಿಮ್ಮಮ್ಮನ ಜೊತೆಗೆ ಕಟ್ ಹಾಕ್ಬೇಕಾಗತ್ತೆ. ಇದು ಊರ ಸ್ಮಶಾನನ? ಯಾವ ಸಾಕ್ಷಿನೂ ತೋರಿಸ್ದೆ ಇಷ್ಟ ಬಂದ ಹಾಗೆ ಆರೋಪ ಹೊರಿಸ್ತೀರಾ? ನಿಜವಾಗ್ಲೂ ನಮ್ಮಮ್ಮ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಿದ್ರೆ ಪೊಲೀಸರನ್ನ ಕರೀರಿ, ಅವರೇ ಬಂದ್ ವಿಚಾರಿಸ್ತಾರೆ. ಅದು ಬಿಟ್ಟು ಕಾನೂನನ್ನ ನಿಮ್ ಕೈಗೆ ತಗೋತೀನಿ ಅಂತ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಸರಿ, ನಿಮ್ಮಮ್ಮ ನಿರಪರಾಧಿ ಅಂತಾನೆ ಅನ್ಕೊಳ್ಳೋಣ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ನಿಮ್ಮಮ್ಮ ಯಾವ ಕಳ್ತನನೂ ಮಾಡಿಲ್ಲ, ನಿಮ್ಮಮ್ಮ ಕಳ್ಳಿನೇ ಅಲ್ಲ ಅಂತ ಹೇಳು. ಈಗ್ಲೇ ನಿಮ್ಮಮ್ಮನ್ನ ಈ ಕ್ಷಣನೇ ಬಿಟ್ಟು ಹೊರಡ್ತೀವಿ. ಜಾನಕಮ್ಮನವ್ರು ಹೇಳಿದ್ದು ಕೇಳಿದ್ಯಲ್ಲ, ಆ ದೇವ್ರ ಮೇಲೆ ಆಣೆ ಮಾಡಿ ನಿಜ ಹೇಳು, ಈಗ್ಲೇ ನಿಮ್ಮಮ್ಮನ್ ಬಿಟ್ಬಿಡ್ತೀವಿ. ನೀನು ಆಣೆ ಮಾಡಿ ನನ್ ಕಳ್ಳಿ ಅಲ್ಲ ಅಂತ ಒಂದು ಮಾತು ಹೇಳು, ನನ್ನ ಬಿಟ್ಬಿಡ್ತಾರೆ ಮೈಥಿಲಿ. ಈ ಡೇಟಾ ಪೂರ್ತಿ ಈ ಫೋನು ಕಾಪಿ ಮಾಡಿಕೊಡಿ.
ಓಕೆ ಸರ್. ನೋಡಿದ್ಯಲ್ಲ, ನೀನ್ ಕಳ್ಳಿ ಅಲ್ಲ ಅಂತ ನಿನ್ ಮಗಳಿಗೂ ಕೂಡ ಹೇಳಕ್ಕಾಗ್ತಾ ಇಲ್ಲ. ಇನ್ನೂ ಯಾಕೆ ನೋಡ್ತೀರಮ್ಮ? 4 ಬಿಡೋವರೆಗೂ ಕದ್ದಿರೋ ತಾಳಿನ ವಾಪಸ್ ಕೊಡಲ್ಲ. ನೀವ್ ಹೊಡಿರಿ. ಸ್ಟಾಪ್ ಇಟ್. ನಡೆದಿರೋದಲ್ಲ ನಮಗ್ ಗೊತ್ತಾಗಿದೆ. ಅವರು ತಪ್ಪು ಮಾಡಿದಾರೆ ಅಂತಂದ್ರೆ ನಮಗ್ ಒಪ್ಪಿಸ್ಬೇಕೆ ಹೊರತು ಈ ರೀತಿ ಕಾನೂನನ್ನ ನಿಮ್ ಕೈಗೆ ತಗೊಳೋದಿಕ್ಕೆ ಯಾರ ಅಧಿಕಾರ ಕೊಟ್ರು? ಅದ್ ಹಾಗಲ್ಲ ಇನ್ಸ್ಪೆಕ್ಟರ್. ಸಾರಿ ಮೇಡಮ್, ನಿಮ್ ಬಗ್ಗೆ ಸೊಸೈಟಿಲಿ ನಿಮ್ಗಿರೋ ಹೆಸರು ಪ್ರತಿಷ್ಠೆ ಬಗ್ಗೆ ಗೊತ್ತಿರೋದ್ರಿಂದಾನೇ ನಿಮಗೆ ಏನು ಹೇಳಕ್ಕಾಗ್ತಿಲ್ಲ. ಇಲ್ಲ ಅಂದಿದ್ರೆ ಕಾನೂನನ್ನ ನಿಮ್ ಕೈಗೆ ತಗೊಂಡಿದ್ದಕ್ಕೆ ನಿಮ್ ಮೇಲ್ ಕೂಡ ಆಕ್ಷನ್ ತಗೋತಾ ಇದ್ದೆ. ಕಾನ್ಸ್ಟೇಬಲ್ಸ್, ಇವ್ರು ಕಟ್ಟಿರೋ ಹಗ್ಗ ಬಿಡಿಸೆ. ಛೇ, ಪೊಲೀಸವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಕಾನ್ಸ್ಟೇಬಲ್ಸ್, ಅವ್ರನ್ನ ಕರ್ಕೊಂಡು ನಡೀರಿ. ಎಸ್ ಐ ಸರ್, ನಿಜವಾಗ್ಲೂ ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಸರ್. ಎಲ್ಲೋ ಏನೋ ಅಪಾರ್ಥ ಆಗಿದೆ. ದಯವಿಟ್ಟು ಒಂದೇ ಒಂದ್ಸಲ ದೇವಸ್ಥಾನದಲ್ಲಿರೋ CCTV ಫುಟೇಜ್ ಚೆಕ್ ಮಾಡಿ. ಸಾರಿ ನಮ್ಮ, ನೀವೇನೇ ಹೇಳ್ಬೇಕು ಅನ್ಕೊಂಡಿದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ಸರ್ ಪ್ಲೀಸ್ ಸರ್. ಕಾನ್ಸ್ಟೇಬಲ್ಸ್, ಅವ್ರನ್ನ ಜೀಪ್ ಹತ್ಸೆ. ಸರ್ ಪ್ಲೀಸ್ ಸರ್ 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 ಏನು? ಸರ್ ಒಂದ್ಸರಿ ಈ CCTV ಫೋಟೇಜ್ ನೋಡಿ ಸರ್. ಸಾರಿ ನಮ್ಮ, ನಿಮ್ ತಾಯಿ ಕಳ್ತನ ಮಾಡಿಲ್ಲ. ಕೊನೆಗೂ ಸಾಧಿಸ್ಬಿಟ್ಟೆ ಕಣ. ಇಲ್ಲಂದಿದ್ರೆ ಪಾಪ ಏನ್ ತಪ್ಪು ಮಾಡದೇ ಇದ್ರು ಸುಮ್ಮನೆ ಶಿಕ್ಷೆ ಅನುಭವಿಸಿರೋರು. ಅಮ್ಮ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಕಣೋ. ನಾನು ಡೈರೆಕ್ಟಾಗಿ ಹೋಗಿ ಹೇಳಿದ್ರೆ ಎಲ್ಲರ ಮುಂದೆನೂ ನಮ್ಮವ್ರಿಗೆ ನಾವೇ ಅವಮಾನ ಮಾಡ್ದಾಗ್ತಿತ್ತು. ಅದಕ್ಕೆ ಆ ಹುಡುಗನ ಕಡೆಯಿಂದ ವಿಡಿಯೋ ಕೊಟ್ಟು ಕಳಿಸ್ದೆ. ನೀವೇ ಕೇಳಿಸ್ಕೊಂಡ್ರಲ್ಲ, ನಮ್ಮಮ್ಮ ಕಳ್ತನ ಮಾಡಿಲ್ವಂತೆ, ಈಗೇನ್ ಹೇಳ್ತೀರಾ? ಎಸ್ ಐ ಅವರೇ, ನೀವ್ ಹೇಳ್ತಾ ಇರೋದು ನಿಜನಾ? ನಡೆದಿರೋ ಕಳ್ತನಕ್ಕೂ ಇವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ವಾ? ಇಲ್ಲ ಮೇಡಮ್, ಬೇಕಿದ್ರೆ ಈ CCTV ಫುಟೇಜ್ ನೀವು ನೋಡಿ. ನಿಜವಾದ ಕಳ್ಳ ಯಾರು ಅಂದ್ರೆ ನಿಂತ್ಕೊಳ್ಳೆ ಅಂದ್ರೆ ನಿಂತ್ಕೊಳ್ಳೆ.
ಹೇಳ್ತಿದ್ಯಾ? ಹೇಳು. ಹೇಳೆ, ನಿನ್ನ ಕೇಳ್ತಿರೋದು. ಹೇಳು ಅಂದ್ರೆ ಹೇಳು. ಬುದ್ಧಿ ಬರತ್ತನ್ಸತ್ತೆ. ಹೇಳ್ತೀನಿ ಪುರೋಹಿತ್ರೆ, ಸಾರಿ ಮೇಡಮ್. ಇವಾಗ ಏನ್ ಹೇಳ್ತೀರಾ? ಯಾವ ತಪ್ಪು ಮಾಡದೇ ಇರೋ ನಮ್ಮಮ್ಮನ್ನ ಆರೋಪಿ ಪಟ್ಟ ಕಟ್ಟಿದ್ರಿ. ಮಾಡದೇ ಇರೋ ತಪ್ಪಿಗೆ ಅವ್ರ ಮೇಲೆ ಆರೋಪ ಹೊರಿಸಿದ್ರಿ. ಇಲ್ಲಿರೋರ್ ಎಲ್ರ ಮುಂದೆ ಅವಮಾನ ಮಾಡಿದ್ರಿ. ಮರ್ಯಾದೆಯಿಂದ ನಮ್ಮಮ್ಮಂಗೆ ಸಾರಿ ಕೇಳಿ. ಸಾರಿನಾ? ನಾನ್ ನಿಮ್ಮಮ್ಮನ್ ಸಾರಿ ಕೇಳೋದಲ್ಲ. ಇವಳು ನನ್ ಕಾಲ್ಗೆಜ್ಜೆನ ಕಳ್ತನ ಮಾಡಿದಿಕ್ಕೆ ನಿಮ್ ಕುಟುಂಬದವರೆಲ್ಲ ಸೇರಿ ನನ್ ಕಾಲದ್ ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ಕೇಳ್ತೀನಿ, ಖಂಡಿತವಾಗ್ಲೂ ಕೇಳ್ತೀನಿ. ನೀವ್ ಮಾಡಿದ ಈ ಘನಂದಾರಿ ಕೆಲ್ಸಕ್ಕೆ ಸರಿಯಾದ ನೀತಿ ಪಾಠನ ಹೇಳ್ಕೊಡ್ತೀನಿ. ನಿಜವಾದ ಕಳ್ಳಿ ಯಾರು ಅಂತ ಗೊತ್ತಾಯ್ತಲ್ಲ. ಮೈಥಿಲಿ, ನಡಿ ಹೋಗೋಣ. ಅಮ್ಮ, ಸ್ವಾಮಿಯವರ ಕಲ್ಯಾಣೋತ್ಸವನ ಹೀಗೆ ಅರ್ಧದಲ್ಲಿ ಬಿಟ್ಟು ಹೋಗೋದು ಅಷ್ಟು ಒಳ್ಳೇದಲ್ಲ ಅಮ್ಮ. ಕಲ್ಯಾಣೋತ್ಸವ ಮುಗಿಸಿ ಆಮೇಲೆ ನಡೆಯೋ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು. ಎಲ್ಲರೂ ಬನ್ನಿ. ತುಂಬಾ ನೋ ಥ್ಯಾಂಕ್ಸ್. ಪ್ರಾಬ್ಲಮ್, ಇಟ್ಸ್ ಓಕೆ. ಸಮಯಕ್ಕೆ ದೇವ್ರಾಗ್ ಬಂದು ಸಾಕ್ಷಿ ತೋರಿಸಿದ್ರಿ. ಹೌದು ಮೇಡಮ್. ಇಲ್ಲಾಂದ್ರೆ ಮಾಡದೇ ಇರೋ ತಪ್ಪಿಗೆ ನಮ್ಮಮ್ಮಂಗೆ ಶಿಕ್ಷೆ ಆಗಿರೋದು. ಅಯ್ಯೋ, ಪೊಲೀಸ್ ಅವರಿಗೆ ಸಾಕ್ಷಿ ತೋರಿಸಿದ್ ನಾನೇ ಆದ್ರೂ CCTV ಫೋಟೇಜ್ ಚೆಕ್ ಮಾಡಿದ್ರೆ ನಿಜ ಏನಂತ ಗೊತ್ತಾಗುತ್ತೆ ಅಂತ ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ ಹೇಳಿದ್ರು. ಹಾಗಾಗಿ ನಾನು ಸಾಕ್ಷಿನ ತರೋಕಾಯ್ತು. ಯಾರದು? ಇಷ್ಟೊತ್ತೂ ಇಲ್ಲೇ ಎಲ್ಲೋ ಇದ್ರು, ಆದ್ರೆ ಇವಾಗ ಅವ್ರು ಕಾಣಿಸ್ತಾ ಇಲ್ವಲ್ಲ. ಸರಿ, ಅವ್ರು ಸಿಕ್ಕಿದ್ರೆ ನಾನ್ ಥ್ಯಾಂಕ್ಸ್ ಹೇಳಿದೆ ಅಂತ ಅವ್ರಿಗೆ ಹೇಳಿ. ಆಯ್ತು ಮೇಡಮ್.
ಅಮ್ಮ, ಈ ದೇವರಮ್ಮ ಮರದ ಬಗ್ಗೆ ನಿಮ್ಮೆಲ್ರಿಗೂ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸ್ವಾಮಿಯವರ ಕಲ್ಯಾಣೋತ್ಸವ ನಡೆದ ಮೇಲೆ ಅವರ ಕುತ್ತಿಗೆಗೆ ಅಲಂಕಾರ ಮಾಡಿದ್ದ ಈ ಹಾರನ ತಂದು ಈ ಮರದ ಮೇಲೆ ಎಸಿತೀವಿ. ಸ್ವಾಮಿ ಅನುಗ್ರಹ ಇದ್ರೆ ಮರದ ಮೇಲೆ ಎಸೆದ ಈ ಹಾರ ಯಾರೊಬ್ಬರ ಮೇಲಾದ್ರೂ ಬೀಳಬಹುದು. ಈ ಹಾರ ಮದುವೆ ಆಗ್ಬೇಕು ಅಂತಿರೋ ಹುಡುಗ ಹುಡುಗಿ ಮೇಲೆ ಬಿದ್ರೆ ಅವ್ರಿಗೆ ಆದಷ್ಟು ಬೇಗ ಮದುವೆ ಆಗತ್ತೆ ಅಂತ ಅರ್ಥ. ಮದುವೆ ಆಗಿರೋ ದಂಪತಿಗಳ ಮೇಲೆ ಬಿದ್ರೆ ಅವ್ರಿಗೆ ಉತ್ತಮ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಅರ್ಥ. ಹಾಗಾಗಿ ನಿಮ್ಮ ಭಾಗ್ಯ ಏನಿದೆಯೋ ಪರೀಕ್ಷೆ ಮಾಡ್ಕೊಳ್ಳಿ. ಅಮ್ಮ, ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಹಾರ ಬೀಳೋ ಸೂಚನೆನೇ ಕಾಣಿಸ್ತಿಲ್ಲ. ಆದ್ರಿಂದ ಭಕ್ತರೆಲ್ಲರೂ ಈಗ ಹೋಗ್ಬೋದು. ಈ ಉತ್ತಮ ಎಲ್ಲೋದಾ? ಮೈಥಿಲಿ, ನನಗೊಂದು ಚಿಕ್ಕ ಕೆಲಸ ಇದೆ. ನೀವು ಹೋಗ್ತಾ ಇರಿ, ನಾನು ಬರ್ತೀನಿ. ನೀ ಬರೋವರೆಗೂ ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ನೀನ್ ಹೋಗ್ಬಾ. ಅದು ಅಷ್ಟಕ್ಕೂ ಎಲ್ಲಿಗೆ ಹೋಗ್ತಿದ್ಯಾ ಸತ್ಯ? ಅಯ್ಯಪ್ಪ, ನಿಜ ಹೇಳಿದ್ರೆ ನನ್ನ ಹೋಗಕ್ ಬಿಡಲ್ಲ. ಆ ಮರದ ಹತ್ರ ಪುರೋಹಿತರಿದ್ರಲ್ಲ, ಒಂದ್ಸಲ ಭೇಟಿ ಮಾಡ್ಕೊಂಡು ಬರ್ತೀನಿ. ನೀವ್ ಹೋಗಿ, ನಾನ್ ಬರ್ತೀನಿ. ಸರಿ ಅಮ್ಮ, ನೀನ್ ಹೋಗ್ಬಾ. ಹೋಗಿ ಹೋಗಿ. ಇಷ್ಟು ಕಾಸ್ಟ್ಲಿಯಾಗಿ ಕಾಣಿಸ್ತಿದೆ ಅಂದ್ರೆ ಇದು ಖಂಡಿತವಾಗ್ಲೂ ಅವ್ರದೇ ಇರಬೇಕು. ಈಗ ನಾನು ಈ ಚಪ್ಲಿನ ಎತ್ಕೊಂಡು ಹೋದ್ರೆ ಅವ್ರ ಕಾಲು ಬಿಸಿಲಲ್ಲಿ ಸುಟ್ಟು ಹೋಗುತ್ತೆ. ಇದೇನೋ ಯಾರೂ ಇಲ್ಲ? ಮನೆಯವರೆಲ್ಲ ಎಲ್ಲಿ ಹೋದ್ರು? ನೀನ್ ಫೋನಲ್ಲಿ ಮಾತಾಡೋ ಅಷ್ಟರಲ್ಲಿ ಮರದ ಹತ್ರ ನಡಿಬೇಕಾಗಿರೋ ಪೂಜೆನೇನ್ ಮುಗ್ದೋಯ್ತು. ಅದಕ್ಕೆ ಅವರೆಲ್ಲ ಹೊರಟೋದ್ರು. ಅಪ್ಪ, ಅಮ್ಮ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬಂದೇ ಇಲ್ವಲ್ಲ? ನಿಜವಾಗ್ಲೂ ಮರದ ಹತ್ರನೇ ಹೋದ್ರ ಇಲ್ಲ ಬೇರೆ ಎಲ್ಲಾದ್ರೂ? ನನಗೂ ಅದೇ ಅನುಮಾನನಮ್ಮ. ಒಂದ್ಸಲ ಮರದ ಹತ್ರ ಹೋಗಿ ನೋಡ್ಕೊಂಡ್ ಬಾ. ಸರಿ ಅಪ್ಪ, ಹಿಡ್ಕೊ. ನೀವಿಲ್ಲೇ ಇರಿ. ಹಾ. ಹಾಗಿದ್ರೆ ನೀನ್ ಯಾಕೆ ಹೋಗ್ಲಿಲ್ಲ? ನಿಂಗೋಸ್ಕರನೇ ಕಾಯ್ತಿದ್ದೆ ಕಣೋ. ಸರಿ, ನಡಿ ಹೋಗೋಣ. ನಡಿ.